मुडलगी तालुक्यातील यादवाड गावामध्ये दलित युवकावर प्राणघातक हल्ला झालेल्या प्रकरणात मुडलगी पोलीस ठाण्यात गुन्हा दाखल करण्यात आलाय। मात्र FIR नोंदवून 2 दिवस उलटूनही आरोपींना अटक न झाल्यानं गोकाक DYSP पोलीस ठाण्यासमोर दलित संघटनांच्या संयुक्त विद्यमाने जोरदार निषेध व्यक्त करण्यात आला। यावेळी दलित नेते रमेश मादर म्हणाले की आरोपी कुठे आहेत हे पोलिसांना माहित असूनही अटक करण्यात दिरंगाई होत आहे, त्यामुळे संशयाला वाव मिळतोय। ಏನು ದಲಿತ ಯುವಕನನ್ನ ಬಡಿದಿರತಕ್ಕಂತ ವಿಡಿಯೋವನ್ನು ನೋಡಿರತಕ್ಕಂತ ನಮ್ಮ ಮನಸ್ಸುಗಳು ವಿಲಿ ಒದ್ದಾಡ್ತಾ ಇದ್ದಾವೆ। ಆದರೆ ಪೊಲೀಸ್ ಇಲಾಖೆಗೆ ಆ ವಿಡಿಯೋ ನೋಡಿದ್ರು ಸಹ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತಂದ್ರೆ ನಮಗೆ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಯ ಮೇಲೆ ಅನುಮಾನ ಅನಿಸ್ತಾ ಇದೆ। ನೇರ ಆರೋಪ ಯಾರು ಮಾಡ್ತೀರಿ? ಇದರ ತನಿಖಾಧಿಕಾರಿಗಳಾಗಿರತಕ್ಕಂತ ಮಾನ್ಯ DSP ಸಾಹೇಬರಾಗಿರಬಹುದು, CPI ಆಗಿರಬಹುದು, PSI ಆಗಿರಬಹುದು, ನೇರ ಹೊಣೆ ಅವರೇ ಒತ್ಕೊಳ್ಬೇಕು ಸರ್। ಈಗ ಕೆಲವು ಏನು ಮಾಹಿತಿ ಪ್ರಕಾರ ಏನು ದುಡ್ಡಿಗೆ ಯಾದವಾಡ ಗ್ರಾಮದಲ್ಲಿ ಒಬ್ಬ ಯುವಕನನ್ನ ಮನಸ್ಸಿಗೆ ಬಂದಂತೆ ತಳಿಸ್ತಾರಂತಂದ್ರ ಇದನ್ನ ನೋಡಿ ಪೊಲೀಸ್ ಇಲಾಖೆ ಕೈಕಟ್ಟಿ ಕುಂಡಿರ್ತೈತೆ ಅಂತಂದ್ರ ಅದನ್ನ ನೋಡಿ ನಮ್ಮ ದಲಿತ ಸಂಘಟನೆಗಳು ಯಾವತ್ತೂ ಸುಮ್ಮನೆ ಕುಂಡಿರುವುದಿಲ್ಲ। ಇವತ್ತು ಪೊಲೀಸ್ ಇಲಾಖೆ ವಿರುದ್ಧ ಮುಂಬರುವ ದಿನಗಳಲ್ಲಿ 24 ಗಂಟೆಗಳಲ್ಲಿ ಕಿಡಿಗೇಡಿಗಳನ್ನ ಬಂಧಿಸದೇ ಹೋದ್ರ ಮಾನ್ಯ ಗೋಕಾಕ್ DSP ಸಾಹೇಬರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಲ್ಗೋಡ್ PSI ಆಗಿರ್ಬೋದು, CPI ಆಗಿರ್ಬೋದು, DSP ಸಾಹೇಬರ ಮೇಲೆ ನಮ್ಮದು ಆರೋಪ ಮಾಡಿ ಮೂಡಲಗಿ ಮತ್ತು ಗೋಕಾಕವನ್ನು ಬಂದ್ ಕರಿತೀವಿ ಅಂತೇಳಿ ಈ ಮುಖಾಂತರ ಹೇಳಿಕೆ ಇಷ್ಟ। या आंदोलनात बसवराज कडापूर, यमनेजर करबन्नवर, रफिक बोकरे, शटप्पा मेस्त्री यांच्यासह अनेक कार्यकर्ते सहभागी झाले होते। मनोहर मॅगेरी, KMM मराठी, गोकाक।